ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮನೇಲಿ ಕುತ್ಕೊಂಡು ಬೇಜಾರಾಯಿತು. ಇವತ್ತು ಹಾಲಿಡೇ ಇತ್ತು, ಹಾಗಾಗಿ ಒಂದು ಜಾತ್ರೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇದು ಭಟ್ಕಳ ತಾಲೂಕಿನಲ್ಲಿರೋ ಒಂದು ಅಮ್ಮನವರ ದೇವಸ್ಥಾನ. ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಉಂಟು, ಹಾಗಾಗಿ ಜಾತ್ರೆಗೆ ಹೋಗೋಣ ಅಂತ ಇವತ್ತು ಹೊರಟಿದ್ದೀವಿ. ಹೋಗ್ತಾ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಭಟ್ಕಳ ತಾಲೂಕಿನಲ್ಲಿರೋ ಮಹಾಸತಿ ಅಮ್ಮನವರ ಸೋಡಿಗದ್ದೆ ಕ್ಷೇತ್ರಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಈ ಸೋಡಿಗದ್ದೆ ಕ್ಷೇತ್ರವು ಭಕ್ತರ ಪಾಲಿನ ಒಂದು ಆಶಾಕಿರಣ ಅಂತಾನೆ ಹೇಳ್ಬೋದು. ಭಕ್ತರು ಒಂದು ಆಸೆ ಇಟ್ಕೊಂಡು ಬರ್ತಾರೋ ಅದನ್ನ ನೆರವೇರಿಸುವಂತ ಒಂದು ಬಹುದೊಡ್ಡ ಕೆಲಸವನ್ನ ತಾಯಿ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಭಕ್ತರು ಇಲ್ಲಿ ಏನು ಅಂದ್ಕೊಂಡು ಬರ್ತಾರೋ ಖಂಡಿತವಾಗ್ಲೂ ಆ ತಾಯಿ ಅದನ್ನು ನಡೆಸ್ಕೊಡ್ತಾಳೆ ಅನ್ನೋದೇ ಒಂದು ದೊಡ್ಡ ವಿಶೇಷತೆ. ಹಾಗೆ ಈ ಕ್ಷೇತ್ರದಲ್ಲಿ ವರ್ಷವೂ ನಡೆಯುವಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಹಲವಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಹರಕೆಯನ್ನು ಕೊಟ್ಟು ಮತ್ತು ಹರಕೆಯನ್ನು ಕೇಳಿಕೊಂಡು ಹೋಗ್ತಾರೆ. ಅದೇ ರೀತಿ ಅವರೆಲ್ಲ ಕೇಳಿಕೊಂಡ ಹರಕೆಗಳನ್ನು ಈಡೇರಿಸ್ತಾಳೆ ಅಂತ ತಾಯಿಯನ್ನು ನಂಬಿದ್ದಾರೆ. ದೇವಸ್ಥಾನ ತುಂಬ ದೂರದಲ್ಲುಂಟು, ಆದರೆ ಹೋಗುವ ದಾರಿ ಉದ್ದಕ್ಕೂ ಪೇಟೆಗಳನ್ನು ಹಾಕ್ತಾರೆ. ಹೀಗೆ ಬಂದ ಭಕ್ತಾದಿಗಳು ತಾಯಿಯ ದರ್ಶನ ಮುಗಿಸಿ ಮನೆ ಹೋಗಬೇಕಾದ್ರೆ ನಾವು ಸಾಮಾನುಗಳನ್ನು ತಗೊಂಡು ಹೋಗ್ಬೋದಾಗಿದೆ. ನಾವು ಬಂದಾಗ ದೇವಸ್ಥಾನದಲ್ಲಿ ಅಷ್ಟೊಂದು ಜನ ಏನಿರಲಿಲ್ಲ, ಯಾಕಂದರೆ ಒಂದು ಸಂಜೆ ಸುಮಾರಿಗೆ ತುಂಬ ಜನ ಆಗ್ತಾರೆ. ಇಲ್ಲಿ ಕೆಂಡ ಹಾಯುವಂಥ ವಿಶೇಷ ಸಂಪ್ರದಾಯ ಕೂಡ ಈ ಸ್ಥಳದಲ್ಲಿದೆ. ಈ ಸ್ಥಳದಲ್ಲಿ ರಾತ್ರಿಯ ಸಮಯದಲ್ಲಿ ಕೆಂಡವನ್ನು ಮಾಡಿ ಅದರಲ್ಲಿ ಭಕ್ತಾದಿಗಳು ಹಾದು ಹೋಗ್ತಾರೆ. ಅದು ಅವರವರ ಭಕ್ತಿ ಮತ್ತು ಭಾವಕ್ಕೆ ಬಿಟ್ಟಿದ್ದು. ಕೆಂಡ ಹಾಯುವ ಸಂದರ್ಭದಲ್ಲಿ ಸಹಸ್ರಾರು ಜನಸಂಖ್ಯೆ ಸೇರಿರ್ತಾರೆ. ಯಾಕೆಂದರೆ ಆ ಕೆಂಡ ಹಾಯುವುದು ನೋಡೋದೇ ಒಂಥರ ಸುಂದರವಾದ ಒಂದು ದೃಶ್ಯವಾಗಿರುತ್ತದೆ. ದೇವರ ಮೇಲಿನ ಭಕ್ತಿ ಕೂಡ ನಮಗೆ ತುಂಬ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ಆ ಸಮಯದಲ್ಲಿ. ದೇವರ ಕೃಪೆ ಇಲ್ಲದೆ ಯಾವುದೇ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಹೇಳ್ತಾರೆ. ಅದೇ ಥರ ದೇವರ ಒಂದು ಕೃಪೆ ಇಲ್ಲದೆ ಯಾವುದೇ ಕೆಲಸನೂ ಸಂಪೂರ್ಣಗೊಳ್ಳೋದಿಲ್ಲ. ಆ ದೇವರ ಕೃಪೆಗೋಸ್ಕರನೇ ಇಲ್ಲಿಯ ಜನರು ಕೆಂಡ ಹಾದು ತಮ್ಮ ಭಕ್ತಿಯನ್ನು ತೋರಿಸ್ಕೊಳ್ತಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಭಕ್ತಾದಿಗಳು ತಾಯಿಗೆ ನೀಡಿರುವಂಥ ಸೀರೆಗಳನ್ನು ಜಾತ್ರೆಯ ಸಂದರ್ಭದಲ್ಲಿ ಹರಾಜಿಗೆ ಇಡಲಾಗ್ತದೆ. ಬಂದ ಭಕ್ತಾದಿಗಳು ಜಾತ್ರೆಯ ಸಂದರ್ಭದಲ್ಲಿ ಹರಾಜಿಗೆ ಇಟ್ಟಂಥ ಸೀರೆಗಳನ್ನು ಖರೀದಿ ಕೂಡ ಮಾಡ್ತಾರೆ. ಇದರಲ್ಲಿ ಸ್ತ್ರೀಯರು ತುಂಬ ಮುಂಚೂಣಿಯಲ್ಲಿರ್ತಾರೆ. ಯಾಕಂದರೆ ಸೀರೆ ಅಂದರೆ
ಸ್ತ್ರೀಯರಿಗೆ ತುಂಬ ಖುಷಿ ಅಲ್ವಾ, ಅದಕ್ಕೋಸ್ಕರ ಅವರು ಖರೀದಿ ಮಾಡ್ತಾರೆ. ಅವ್ರಿಗೆ ಖರೀದಿಗೋಸ್ಕರ ತುಂಬ ಕಡಿಮೆ ಬೆಲೆಯಲ್ಲೇ ಸೀರೆಯನ್ನು ಕೊಡ್ತಾರೆ. ಯಾವುದು ಅಷ್ಟೊಂದು ದುಬಾರಿ ಬೆಲೆಯಲ್ಲಿ ಸೀರೆಗಳನ್ನು ಇಲ್ಲಿ ಸವಾಲು ಮಾಡೋದಿಲ್ಲ. ದೇವಸ್ಥಾನದ ಆವರಣದಲ್ಲಿ ಹೂವು ಮತ್ತು ಕೆಲವೊಂದು ಸ್ವೀಟ್ಗಳನ್ನು ಮಾರಾಟ ಮಾಡ್ತಾರೆ. ಯಾಕಂದರೆ ಜಾತ್ರೆ ಅಂದರೆ ಸ್ವೀಟ್ ಇರಲೇಬೇಕು ಅಲ್ವಾ. ಜಾತ್ರೆಗೆ ಬಂದ ಎಲ್ಲ ಭಕ್ತಾದಿಗಳು ಮನೆಗೆ ಹೋಗಬೇಕಾದ್ರೆ ಸ್ವೀಟ್ ತೊಗೊಂಡು ಹೋಗಬೇಕು, ಅದಕ್ಕೋಸ್ಕರ ಸ್ವೀಟ್ಗಳನ್ನೆಲ್ಲ ಇಡ್ತಾರೆ. ಜಾತ್ರೆಯ ದೇವಸ್ಥಾನದ ಜಾಗ ತುಂಬ ದೊಡ್ಡದಿರೋದ್ರಿಂದ ಜಾತ್ರೆ ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿದೆ. ನೀವು ಜಾತ್ರಾ ಸಂದರ್ಭದಲ್ಲಿ ಈ ಕಡೆ ಬಂದರೆ ಖಂಡಿತವಾಗಲೂ ಒಂದು ಸಾರಿ ಜಾತ್ರೆಗೆ ಭೇಟಿ ನೀಡಿ. ತುಂಬ ಸುಂದರವಾಗಿರುತ್ತೆ ಜಾತ್ರೆ. ಹಲವಾರು ಬುಕ್ಗಳನ್ನು ಇಲ್ಲಿಟ್ಟಿರ್ತಾರೆ. ಓದಲಿಕ್ಕೆ ಇಷ್ಟಪಡುವಂಥವ್ರು ಮತ್ತು ಓದುವಂಥ ಒಂದು ಹವ್ಯಾಸ ಉಳ್ಳವರು ಅವರು ಬಂದವರು ಖಂಡಿತವಾಗ್ಲೂ ಒಂದು ಬುಕ್ ತಗೊಂಡು ಹೋಗೇ ಹೋಗ್ತಾರೆ. ನಾವು ಪ್ರತಿ ವರ್ಷ ಬರ್ತೀವಿ ಇಲ್ಲಿ. ಒಂದು ವೇಳೆ ಬರಲಿಕ್ಕೆ ಆಗಿಲ್ಲ ಅಂದರೆ ಯಾವತ್ತಾದರೂ ಒಂದು ಸಾರಿ ಬಂದು ಹೋಗೇ ಹೋಗ್ತೀವಿ. ಜಾತ್ರೆ ಅಂತೂ ಖಂಡಿತವಾಗ್ಲೂ ಮಿಸ್ ಮಾಡಲ್ಲ, ಬರ್ತಾ ಇರ್ತೀವಿ ನಾವು. ಇಲ್ಲಿ ಆಟಿಕೆ ಸಾಮಾನುಗಳ ಅಂಗಡಿ ಮತ್ತು ಕಬ್ಬಿನ ಹಾಲು ಹೀಗೆ ತುಂಬ ಅಂಗಡಿಗಳನ್ನು ಹಾಕ್ತಾರೆ. ಬಂದ ಭಕ್ತಾದಿಗಳು ಮನೆಗೆ ಹೋಗಬೇಕಾದ್ರೆ ಏನಾದರೂ ತಗೊಳ್ಳೋರು ತಗೊಳ್ಬೋದು, ಕಬ್ಬಿನ ಹಾಲು ಕುಡಿಬೋದು. ಹೀಗೆ ನಾವು ಅಂಗಡಿ ನೋಡ್ತಾ ಬರ್ತಾ ಇದ್ವಿ. ಸುತ್ತಮುತ್ತ ಎಲ್ಲ ಕಡೆಯೂ ಅಂಗಡಿ ಇತ್ತು. ಆದರೆ ನಾವೇನು ಎಂಥದ್ದೇನು ಪರ್ಚೇಸ್ ಮಾಡಿಲ್ಲ. ಬಟ್ ನೋಡಿದರೆ ಪರ್ಚೇಸ್ ಮಾಡಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಗಳು. ಜಾತ್ರೆ ಅಂದರೆ ಹುಡುಗರಿಗಿಂತ ಹುಡುಗಿಯರಿಗೆ ತುಂಬ ಇಷ್ಟ. ಯಾಕಂದರೆ ಚಂದ ಚಂದ ಬಳೆಗಳು ಬರ್ತವೆ, ಲಿಪ್ಸ್ಟಿಕ್ಗಳು ಬರ್ತವೆ, ಕೆಲವೊಂದು ಥಿಂಗ್ಸ್ಗಳು ಬರ್ತವೆ. ಅವರು ತುಂಬ ಇಷ್ಟಪಡೋದು ಅಂದರೆ ಲಿಪ್ಸ್ಟಿಕ್ ಅಲ್ವಾ. ಲಿಪ್ಸ್ಟಿಕ್ ತೊಗೊಳ್ಳಿಕ್ಕೆ ಹುಡುಗಿಯರ ಜಾತ್ರೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಹುಡುಗರು ಹೊರಗಡೆನೇ ಇರ್ತಾರೆ. ಜಾತ್ರೆಗಂತೂ ಖಂಡಿತವಾಗ್ಲೂ ಹೋಗೋದೇ ಇಲ್ಲ ಅವರು. ದೇವಸ್ಥಾನಕ್ಕೆ ಒಂದು ಸಾರಿ ಹೋಗಿ ಬರ್ತಾರೆ ಏನೋ ಅಷ್ಟೇ, ಆದ ನಂತರ ಹೊರಗಡೆನೇ ಸುತ್ತಾಗ್ತಾ ಇರ್ತಾರೆ. ಪ್ಲೀಸ್ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮ್ಗೆ ಹಾಕಲಿಕ್ಕೆ ಒಂದು ಉತ್ತೇಜನ ಸಿಗುತ್ತೆ. ದೇವಸ್ಥಾನ ಅಂತೂ ನೋಡಾಯಿತು, ಹಾಗೆ ಪೇಟೆ ಕೂಡ ನೋಡಾಯಿತು, ಹಾಗೆ ಟೈಮ್ ಕೂಡ ಆಗಿತ್ತು. ಮನೆಗೆ ಹೋಗೋಣ ಅಂತ ಹೊರಟ್ವಿ. ಮನೆಗೆ ಹೋಗ್ತಾ ಬರಬೇಕಾದ್ರೆ ಒಂದು ಚಿಕ್ಕದಾಗಿ ನೆನಪಾಯಿತು. ಬರಬೇಕಾದ್ರೆ ಒಂದು ಮುರುಡೇಶ್ವರ ದೇವಸ್ಥಾನ ಉಂಟಲ್ವ, ಅದನ್ನು ನೋಡದೆ ಬಂದರೆ ಹೇಗಾಗತ್ತೆ. ಅದಕ್ಕೆ ಮುರುಡೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಅಂತ ನಮ್ಮ ಪಯಣ ಮುರುಡೇಶ್ವರ ಕಡೆ ತಿರುಗ್ತು. ಹಾಗೆ ಮುರುಡೇಶ್ವರ ದೇವಸ್ಥಾನ ನೋಡ್ಲಿಕ್ಕಂತೂ ತುಂಬ ಸುಂದರವಾಗಿದೆ, ನಿಮ್ಗೆ ಗೊತ್ತಿರೋದು ವಿಷಯ. ಹಾಗೆಯೇ ನಾವು ಹೊರಗಡೆನೇ ಸುತ್ತಾಕೊಂಡು ಬಂದ್ವಿ, ಒಳಗಡೆ ಹೋಗಿಲ್ಲ. ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಮುರುಡೇಶ್ವರದ ಒಳಗಡೆ ಫುಲ್ ಚಿತ್ರಣನ ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ದೇವಸ್ಥಾನವನ್ನು ನೋಡಿದ್ವಿ, ಹೊರಗಡೆಯಿಂದನೇ ಕೈ ಮುಗಿದ್ವಿ, ದೇವರಿಗೆ ಇಲ್ಲಿಂದನೇ ಕೇಳ್ಕೊಂಡ್ವಿ, ದೇವರೇ ಒಳ್ಳೇದು ಮಾಡಪ್ಪ, ನಾವು ಒಳಗಡೆ ಬರ್ಲಿಕ್ಕೆ ಆಗಿಲ್ಲ, ಇನ್ನೊಂದು ಸಾರಿ ನಾವು ಖಂಡಿತವಾಗ್ಲೂ ಒಳಗಡೆ ಬರ್ತೀವಿ ಅಂತ ಕೇಳ್ಕೊಂಡ್ವಿ. ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡ ಅಂದ್ಕೊಳ್ತೇನೆ ಅಲ್ವಾ. ಪ್ರತಿ ಸರಿನೂ ಒಳಗಡೆನೇ ಹೋಗಿ ಕೈ ಮುಗಿಬೇಕು ಅನ್ನೋದೇನಿಲ್ಲ, ಭಕ್ತಿಯಿಂದ ಹೊರಗಡೆಯಿಂದ ಕೈ ಮುಗಿದ್ರು ದೇವರಿಗೆ ಸಲ್ಲತ್ತಂತೆ. ನಮ್ಮ ಚಾನಲನ್ನು ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ನೊಂದು ವಿಡಿಯೋದೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ನಮಸ್ಕಾರ ಸ್ನೇಹಿತರೆ.